ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, KCET ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗುಡ್ ನ್ಯೂಸ್. ಈಗಾಗಲೇ ಚೆಕ್ ಮಾಡ್ಕೊಂಡಿರ್ತೀರ ನಿಮ್ಮ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ನ. ಓಕೆ, ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಒಂದು 30 ಸೆಕೆಂಡಲ್ಲಿ ಹೇಳ್ತೀನಿ, ಚೆಕ್ ಮಾಡ್ಕೊರಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಚೆಕ್ ಮಾಡ್ಕೊಂಡಿರ್ತಾರೆ. ಎಷ್ಟು ಹುಡುಗರು ಸೀಟ್ ಸಿಕ್ಕಿರುತ್ತೆ, ಸೀಟ್ ಸಿಕ್ಕಾದ್ಮೇಲೆ ಏನೇನೆಲ್ಲ ಮಾಡಬೇಕು. ಓಕೆ, ಇಲ್ಲಿ ಪ್ರೊವಿಷನಲ್ ರಿಸಲ್ಟ್ ಅಂತ ಲಿಂಕ್ ಇದೆ, ಆದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಸೀಟ್ ನಂಬರ್ ಕೇಳ್ತಾ ಇದ್ದೆ. ಒಂದು ಸೀಟ್ ನಂಬರ್ ಎಂಟರ್ ಮಾಡಿ. ಓಕೆ, ಸೀಟ್ ನಂಬರ್ ಜಸ್ಟ್ ಎಂಟ್ರಿ ಮಾಡ್ತಿದ್ದೀನಿ. ಸೀಟ್ ನಂಬರ್ ಎಂಟ್ರ್ ಮಾಡಿ ಆದ ತಕ್ಷಣ ಏನು ಸಬ್ಮಿಟ್ ಅಂತ ಕೊಟ್ಟು ಬಿಟ್ರೆ ಏನಂತಂದರೆ ನಿಮ್ಗೆ ರಿಸಲ್ಟನ್ನು ಶೋ ಆಗುತ್ತೆ. ಈ ಥರ ಇಲ್ಲಿ ಏನಪ್ಪ ಅಂದರೆ ಎಷ್ಟೋ ಹುಡುಗರಿಗೆ ಸೀಟ್ ಸಿಕ್ಕಿರುತ್ತೆ, ಸಿಕ್ಕಿರಲ್ಲ. ಓಕೆ, ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ಸಿಗದೆ ಇದ್ದವ್ರು ಏನು ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ವಿ. ಸರಿ, ಇವಾಗ ಡೈರೆಕ್ಟಾಗಿ ಈ ಚೆಕ್ ಮಾಡೋದು ಸಿಂಪಲಾಗಿ ಗೊತ್ತಿದೆ. ವೆಬ್ಸೈಟಲ್ಲಿ ಬಂದುಬಿಟ್ರೆ ನಿಮ್ಗೆ ಒಂದು ಪ್ರೊವಿಷನಲ್ ರಿಸಲ್ಟ್ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೋರಿ. ಈ ರೀತಿ ಬೇಕಾದ್ರೆ ಲಿಂಕ್ ಸಿಗಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಅಷ್ಟು ಕೂಡ ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಇರ್ತದೆ, ಹೋಗ್ಬಿಟ್ಟು ಒಂದು ಟೈಮ್ ಚೆಕ್ ಮಾಡ್ಕೋರಿ. ಓಕೆ, ಡೈರೆಕ್ಟಾಗಿ ಓಪನ್ ಮಾಡಿಕೊಂಡು ಒಂದು ಸೀಟ್ ನಂಬರ್ ಹಾಕಿಬಿಟ್ಟು ಏನು ಮಾಡ್ತಾರೆ, ಈ ರೀತಿ ರಿಸಲ್ಟ್ ಚೆಕ್ ಮಾಡ್ಕೊಂಡಿರ್ತಾರೆ. ಈ ಒಂದು ಸ್ಟೂಡೆಂಟ್ಸ್ ನೋಡಿರಿ, ಈಗ 119ನೇ ಕಾಲೇಜ್ ಅಲರ್ಟ್ ಆಗಿದೆ. ಆ್ಯಕ್ಚುಲಿ 2 ರೌಂಡ್ ಈ ಒಂದು ಸ್ಟೂಡೆಂಟ್ಸ್ ಸೀಟ್ ಸಿಕ್ಕಿದ್ದಿಲ್ಲ ಪಾಪ. ಅಂದರೆ ಹಣ ಸಿಗುತ್ತಾ ಇಲ್ಲ ಹಣ ಅಂತ ಕೇಳ್ತದೆ. ಯಾಕಂದರೆ ರ್ಯಾಂಕ್ ಬೇರೆ ದೂರ ಇತ್ತು, ಎಷ್ಟೋ ದೂರ ಇತ್ತು, ಆದರೂ ಕೂಡ ಸೀಟ್ ಸಿಕ್ಕಿದೆ. ಅದರಲ್ಲಿ ಬೇರೆ ಗೌರ್ಮೆಂಟ್ ಸೀಟೇ ಸಿಕ್ಕಿದೆ. ಓಕೆ, 2 ರೌಂಡು ಕೂಡ ಸೀಟ್ ಸಿಕ್ಕಿದೆ, ಇದ್ದವ್ರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ನೋಡಿರಿ, ಈ ರೀತಿ ಆಗ್ತದೆ, ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತಿದ್ವಿ. ಯಾಕಂದರೆ GG ಅಲಾಟ್ಮೆಂಟ್ ಅಂತಂದ್ರೆ ಫೀಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ವಿ. ಸರಿ, ಇಷ್ಟೆಲ್ಲ ಆಯಿತು. SC ಸ್ಟೂಡೆಂಟ್ಸ್ ಬೇರೆ ಅಂದರೆ ಎಷ್ಟು ಸ್ಟೂಡೆಂಟ್ ಬೇರೆ ಇದನ್ನು ಅಂದರೆ ಎಷ್ಟು ಸ್ಟೂಡೆಂಟ್ ಅಂದರೂ ಕೂಡ ಫೀಸ್ ನಾಳೆ ಬರ್ತಾ ಇವರಿಗೆ ಸ್ಕಾಲರ್ಶಿಪ್ ಕೂಡ ಬರ್ತಿರುತ್ತೆ ಜಾಸ್ತಿ ಅಂತಂದು. ಸರಿ, ಈಗ ಇದ್ರ ಬಗ್ಗೆ ಬಿಟ್ಟು ಮಾತಾಡೋಣ, ಈ ಕೌನ್ಸಿಲ್ ಬಗ್ಗೆ ಮಾತಾಡೋಣ. ಓಕೆ, ಈ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ಈ ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಚಾರ ಏನು ಮಾಡಬೇಕು. ಓಕೆ, ನಿಮ್ಮ ತಲೆಯಲ್ಲಿ ಬರ್ತಾಯಿದ್ಲ್ವ, ಈಗ ರಿಸಲ್ಟ್ ಬಂದಾದ ತಕ್ಷಣ ನೆಕ್ಸ್ಟ್ ಮಾಡಬೇಕಾಗಿದೆ ನೀವು ಅಂತಂದರೆ ಇನ್ನೊಂದು ರಿಸಲ್ಟ್ ವೇಟ್ ಮಾಡಬೇಕು. ಯಾಕಂದರೆ ಇದು ಜಸ್ಟ್ ಏನು ಬಂದರೆ ಪ್ರೊವಿಷನಲ್ ರಿಸಲ್ಟ್ ಆಗಿರ್ತದೆ. ಓಕೆ, ನಿಮ್ಗೆ ಗೊತ್ತಿರಬೇಕು, ಮೇಲೆ ಕೊಟ್ಟಿದ್ದಾರೆ ನೋಡಿರಿ. ಅಂದರೆ ಒಂದು ಗ್ರೀನಲ್ಲಿ ಒಂದು ವೈಟ್ ಬರ್ದಿದ್ದಾರೆ ನೋಡಿ, UGCET 2024 ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪ್ರೊವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ 7-10 ಬರೋಕ್ಕೆ 0-10 ಆಗಿದೆ ಅದು. ಓಕೆ, 7-10-2024 ಅಂತಂದು ಈ ರೀತಿ ಒಂದು ರಿಸಲ್ಟ್ ಬಂದೈತೆ. ಬಟ್ ನೀವು ಫೈನಲ್ ರಿಸಲ್ಟ್ ನಾಳೆ ಬರುತ್ತೆ. ಬಟ್ ಒಂದು ನಿಮಗೆ ಕನ್ಫರ್ಮೇಷನ್ ಆಲ್ಮೋಸ್ಟ್ ಇದೇ ನಿಮ್ಮದೊಂದು ಫೈನಲ್ ರಿಸಲ್ಟ್ ಆಗಿರ್ತದೆ. ಓಕೆ, ಈ ಒಂದು ಫೈನಲ್ ರಿಸಲ್ಟ್ಗೆ ಆಲ್ಮೋಸ್ಟ್ ಅಂತ ಅನ್ಕೊಂಬಿಡ್ರಿ. ಬಟ್ ಯಾಕಂದರೆ ಪ್ರೊವಿಷನಲ್ ರಿಸಲ್ಟ್ ಅಂತ ಏನಕ್ಕೆ ಈ ಥರ ಮಾಡ್ತಾರೆ ಅಂತಂದರೆ, ಏನಾದರೂ ಇನ್ ಕೇಸ್ ಮಿಸ್ಟೇಕ್ ಆಗಿತ್ತು ಅಂತಂದರೆ ಕೇದವ್ರಿಗೆ ಮೇಲ್ ಮಾಡಲಿ, ಏನಾದರೂ ಸ್ವಲ್ಪ ತಪ್ಪಾಗಿದ್ದಾರೆ ಅಂದರೆ ಸ್ವಲ್ಪ ಏನಾದರೂ ವೇರಿಯೇಷನ್ ಆಗುತ್ತಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ಓಕೆ, ಈ ವರ್ಷ ಕೇದವ್ರು ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ವರ್ಷನೂ ಕೂಡ ಹಿಂಗೆ ಮಾಡಲಿ ಅಂತ ಹೇಳ್ತೀನಿ. ಸರಿ, ಈಗ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ. ಓಕೆ, ಫೈನಲ್ ರಿಸಲ್ಟು ಇದಾಯ್ತು ಅಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂತ ನಿಮ್ಮ ತಲೆಯಲ್ಲಿ ಓಡ್ತಿರ್ತೀಗ. ಈಗ ಇಷ್ಟು ದಿನ ನೀವು ರೌಂಡ್ಸಲ್ಲಿ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನೋಡಿದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬರ್ತಿತ್ತು. ಅಂದರೆ ಸೀಟ್ ಸಿಕ್ಕರೆ ನಾವು ಇಷ್ಟ ಬಂತಂದ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಳೋಣ, ಇಲ್ಲಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗಮ್ಮ, ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಂತಂದು ಹೋಗ್ತಿದ್ರಿ. ಬಟ್ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ಆ ರೀತಿ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದು ಈ ರೌಂಡಲ್ಲಿ ಇರಲ್ಲ. ಓಕೆ, ಈ ಸೀಟ್ ಸಿಕ್ಕರು ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತ ತಿಳ್ಕೊಬೇಕು. ಇನ್ ಕೇಸ್ ಅಡ್ಮಿಷನ್ ಮಾಡಿಸ್ದೆ ಹೋದರೆ ಏನಾಗುತ್ತೆ ಬರ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು ಮತ್ತೆ ಇವಾಗ. ಓಕೆ, ಇನ್ನು ಏನೂ ಆಗಲ್ಲ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಸ್ವಲ್ಪ ಏನಾದರೂ ಪೆನಾಲ್ಟಿ ಆಗ್ತಾರೆ. ಇಲ್ಲ ನೀವು ಅಡ್ಮಿಷನ್ ಮಾಡಿಸಿ ಮತ್ತೆ ಅವಾಗ ಕ್ಯಾನ್ಸಲೇಷನ್ ಮಾಡ್ಕೊತೀರ ಅಂತಂದರೆ ಎಲ್ಲರೂ ಕೂಡ ಪೆನಾಲ್ಟಿ ಇದ್ದಿದ್ದೆ, ತಪ್ಪಿದ್ದಲ್ಲ. ಓಕೆ, ಈಗಲೇ ಅಡ್ಮಿಷನ್ ಮಾಡಿಸ್ಕೊಳ್ಬೇಕಾ ಬೇಡ ಅಂತಂದು ಇವಾಗಲೇ ನಿಮ್ಮ ತಲೆಯಲ್ಲಿ ಇರಲಿ. ಓಕೆ, ಬಟ್ ಆದಷ್ಟು ಅವ್ರು ಮೊದಲೇ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟುಬಿಟ್ಟಿದ್ರು, ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಳ್ಬೇಕು. ಇನ್ ಕೇಸ್ ಬಿಟ್ಟರೆ ನಿಮ್ಗೆ ಗೊತ್ತಿರಬೇಕು ಮುಂದೆ ಯಾವುದೇ ರೀತಿ ಅಂದರೆ 2025-26 ನೀವು ಏನಾದರೂ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಎಲಿಜಿಬಿಲಿಟಿ ಕೊಡಲ್ಲ. ಅವ್ರು ನಿಮ್ಗೆ ಮುಂಚೆ ಅಷ್ಟೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನಿಮ್ಗೆ ಬೇಕಾಗಿದ್ದು ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಿರಿ, ಬೇಕಾದ ಬೇಡವಾದ ಡಿಲೀಟ್ ಮಾಡ್ಕೊರತ್ತೆ ಮೊದಲಿಂದನೂ ಕೂಡ ಹೇಳ್ತಿದ್ರು. ಏನು ಮತ್ತು ಅದಾಗಿ ಕೂಡ ಕೆಲವೊಬ್ರು ಹಂಗೆ ಅಂದರೆ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಇರಲಿ ಬಿಡಿ ಬರ್ದಾರೆ, ಸಿಕ್ಕರೆ ಬಿಟ್ಟರೆ ಬಿಡಲಿ ಅಂತ ಹಂಗೆ ಬಿಟ್ಟಿದ್ರು. ಸೀಟ್ ಸಿಕ್ಕಿರ್ತಾರೆ ನಿಮಗೆ, ಇವಾಗ ಅಡ್ಮಿಷನ್ ಮಾಡಿಸ್ಕೋಬೇಕಾ ಬೇಡ ಅಂತ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ. ನೋಡಿ, ನಿಮ್ಗೆ ಎಷ್ಟೇ ಇತ್ತಂದರೆ ಅಡ್ಮಿಷನ್ ಮಾಡಿಸ್ಕೊರಿ. ಇಲ್ಲಂತಂದರೆ ಸೀಟ್ ಕ್ಯಾನ್ಸಲೇಷನ್ ಅಂತ ಪ್ರೊಸೆಸ್ ಇರ್ತದೆ, ಹೋಗ್ಬಿಟ್ಟು KEದಾಗ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೇಕು. ಅಡ್ಮಿಷನ್ ಮಾಡಿಸಿ ಆದ್ಮೇಲೆ ಹೇಳ್ತಿದ್ದೀನಿ ಸೀಟ್ ಕ್ಯಾನ್ಸಲೇಷನು. ಇಲ್ಲ ಇವಾಗಲೇ ಹಂಗೆ ಬಿಡ್ತೀನಿ ಅಂತಂದರೆ ಬಿಡ್ರಿ. ಒಂದು ತಿಳ್ಕೊರಿ, ನೆಕ್ಸ್ಟ್ ವರ್ಷ ನಿಮ್ಮ ಅಂದರೆ ಮುಂದಿನ ವರ್ಷ ನಿಮಗೆ ಯಾವುದೇ ರೀತಿ ಅಂದರೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಇನ್ ಕೇಸ್ ಮುಂದೆ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನಿಮ್ಗೆ ಏನಾದ್ರು ಅನ್ಕೊಂಡಿತ್ತಂದರೆ ಈಗಲೂ ಹೋಗ್ಬಿಟ್ಟು KEದಲ್ಲಿ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೇಕು. ಯಾಕಂದರೆ ಈ ಒಂದು ಸೀಟ್ನ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಮಾಪಪ್ ರೌಂಡ್ ಅಂತ ಇರ್ತದೆ ನೋಡಿರಿ. ಅಂತಂದ್ರೆ ಈಗ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸೀಟ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸರಿ, ಇದಿಷ್ಟು. ಈಗ ಸೀಟ್ ಸಿಕ್ಕಿದೆ, ಆರಾಮ್ಸಾಗಿ ನಾಳೆ ಒಂದು ಫೈನಲ್ ರಿಸಲ್ಟ್ ಬರಲಿ. ನಾಳೆ ಒಂದು ಫೈನಲ್ ರಿಸಲ್ಟ್ ಅದು ಬರ್ತಾರೆ, ರಿಯಲ್ ಇರ್ತದೆ, ಆಲ್ಮೋಸ್ಟ್ ಇದೇ ಇರ್ತದೆ. ನೆಕ್ಸ್ಟ್ ಪ್ರೊಸೆಸ್ ನಿಮ್ದು ಏನೇನೆಲ್ಲ ಪೇಮೆಂಟ್ ಮಾಡೋದಾಯ್ತು, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋದು, ಅಡ್ಮಿಷನಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದು ನೀವು ಮಸ್ಟ್ ಗೊತ್ತಿರಬೇಕು. ಓಕೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ ನೋಡಿರಿ. ಯಾಕಂದರೆ ಡಾಕ್ಯುಮೆಂಟ್ಸ್ ಒಂದೇನಾದರೂ ಮಿಸ್ ಆದರೂ ಕೂಡ ಮತ್ತೆ ಓಡಾಡ್ತಾರೆ ಅವ್ರು 2 ದಿನ. ಸೊ ಹಂಗಾಗ್ಬಿಟ್ಟು ಹಂಗಾಗ್ಬಿಡ್ದು ನನ್ನ ಉದ್ದೇಶಕ್ಕೆ. ಇವಾಗ ಏನು ಮಾಡಿರಿ, ಯಾರೆಲ್ಲ ಈಗ ಅಂದರೆ ಓದು ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಚಾಯ್ಸ್ 2 ಕೊಟ್ಟು ಬಂತಂದರೆ ಅವ್ರು ಮತ್ತೆ ಈಗೇನು ದುಡ್ಡು ಪೇ ಮಾಡೋಂಗಿರಲ್ಲ. ಯಾರೆಲ್ಲ ಚಾಯ್ಸ್ 3 ಕೊಟ್ಟು ಬಂದಿದ್ರೆ ಅದು ಈಗ ಹೊಸ್ದಾಗಿ ಯಾರಾದರೂ ಸೀಟ್ ಸಿಕ್ಕತ್ತಂದರೆ ಇವ್ರು ದುಡ್ಡು ಪೇ ಮಾಡಬೇಕು. ಚಾಯ್ಸ್ 2 ಕೊಟ್ಟರು ಅಂದರೆ ಮತ್ತೆ ಪೇ ಮಾಡೋಂಗಿಲ್ಲ. ನಿಮ್ಗೆ ಡೈರೆಕ್ಟಾಗಿ ಒಂದು ಅಡ್ಮಿಷನ್ ಆರ್ಡರ್ ಬರ್ತದೆ. ಇದು ಇನ್ನೂ ಕೂಡ ಇನ್ನೊಂದು ಏನಪ್ಪ ಅಂದರೆ ನಾಳೆ ಫೈನಲ್ ರಿಸಲ್ಟ್ ಬಂದು ಆದ್ಮೇಲೆ ಹೇಳ್ತಿರೋದು. ಇನ್ನೂ ಕೂಡ ಫೈನಲ್ ರಿಸಲ್ಟ್ ನಾಳೆ 2 ಗಂಟೆ ನಂತರ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಡಿಲೇ ಆಯಿತು. ನಾನು ಕೂಡ ಅಪ್ಡೇಟ್ ಮಾಡೋಕೆ, ಯಾಕಂದರೆ ನನ್ನ ಸ್ವಲ್ಪ ಎಕ್ಸಾಮ್ಸ್ ಇದ್ದಾವೆ. ಇನ್ನೂ ಒಂದು 2 ಡೇಸ್ ಸ್ವಲ್ಪ ಎಕ್ಸಾಮ್ ಇರ್ತವೆ.
ಸೊ ದಟ್ಸ್ ವೈ ಎಲ್ಲ ಅಪ್ಡೇಟ್ ಅಂತ ಬರ್ತದೆ ಈವ್ನಿಂಗ್ ಮೇಲೆ ಅಂತ ಹೇಳ್ತೀನಿ. ನಾಳೆನೂ ಕೂಡ ಅಷ್ಟೇ ಈವ್ನಿಂಗ್ 5 ಗಂಟೆ ಮೇಲೆ ನಾನು ಕೂಡ ನಿಮ್ಗೆ ಸಿಗೋದು, ಯಾಕಂದರೆ ಸ್ವಲ್ಪ ಎಕ್ಸಾಮ್ಸ್ ಇದ್ದಾವೆ ರೀ, ಸ್ವಲ್ಪ ನಮ್ಮದು ಕೂಡ ನೋಡ್ಕೋಬೇಕಲ್ವ. ಓಕೆ, ನಾಳೆ ಸಿಗೋಣ. ಓಕೆ, ಫೈನಲ್ ರಿಸಲ್ಟ್ ಬಂದ ತಕ್ಷಣ ಸ್ವಲ್ಪ ಏನಾದರೂ ಇನ್ಸ್ಟ್ರಕ್ಷನ್ ಕಡೆಯಿಂದ ಬಿಡ್ತಾರೆ. ಇವಾಗ ನೈಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನೇನೆಲ್ಲ ಮಾಡಬೇಕು ಅಂತ. ಹೋಗ್ಬಿಟ್ಟು ಮೊದಲು ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತಂದು ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ, ಅದು ನೋಡ್ಕೋರಿ. ನೆಕ್ಸ್ಟ್ ಓಕೆ ಏನಾದರೂ ಕಡೆಯಿಂದ ಬರ್ತೈತಿ. ಓಕೆ, ಎಲ್ಲ ನಾವು ಅಪ್ಡೇಟ್ ತಿಳಿಸ್ತಾನೆ, ನೈಟ್ ತಿಳಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಓಕೆ, ಟೇಕ್ ಕೇರ್, ಬಾಯ್.